12 ವರ್ಷದ ಬಳಿಕ BJP ಸರ್ಕಾರದ ಭ್ರಷ್ಟಾಚಾರದ, ಜನವಿರೋಧಿಯ, ಮಕ್ಕಳ ವಿರೋಧಿಯ, ಸಮಾಜ ವಿರೋಧಿಯ, ರೈತ ವಿರೋಧಿಯ ಮೊದಲ ವಿಕೆಟ್ ಪತನ ಆಗಿದೆ. ಸಂತೋಷಗೊಂಡಿದ್ದೇವೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಕಳೆದ 21 ದಿವಸಗಳಿಂದ ಸತತವಾಗಿ ಲೋಕಸಭೆ ಒಳಗಡೆ, ಲೋಕಸಭೆ ಹೊರಗಡೆ ಕಾಂಗ್ರೆಸ್ ಪಕ್ಷ ಹೋರಾಟವನ್ನು ಮಾಡಿತ್ತು. ಮಕ್ಕಳು ಹೋರಾಟ ಮಾಡಿದರು, ಮಕ್ಕಳಿಗೆ ಆಶೀರ್ವಾದ ಮಾಡಿದರು, ಲಾಠಿ ಚಾರ್ಜ್ ಮಾಡಿದರು, ಅವರ ಜೀವನದಲ್ಲಿ ಚೆಲ್ಲಾಟ ಆಡಿದರು. ಸುಮಾರು 21 ಲಕ್ಷ ವಿದ್ಯಾರ್ಥಿಗಳು ನೀಟನ್ನು ಪರೀಕ್ಷೆ ಬರೆದಾಗ ಅವರು ತನ್ನ ಪರೀಕ್ಷೆಯ ಬರೆದು ಫಲಿತಾಂಶಕ್ಕಾಗಿ ಕಾಯಬೇಕಾದ್ರೆ ಫಲಿತಾಂಶಕ್ಕೆ ಬರಬೇಕಾದ ಮೊದಲೇ ಅದರ ಕ್ವಶ್ಚನ್ ಪೇಪರ್ಗಳನ್ನು ಲೀಕೇಜ್ ಮಾಡಿದಂಥ ಪರಿಣಾಮ ಸುಮಾರು 28 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಆಯಿತು. ಎಷ್ಟೋ ವಿದ್ಯಾರ್ಥಿಗಳು ಮಾನಸಿಕವಾಗಿ ನೊಂದಿದ್ರು. ನಾವು ಮೊದಲೇ ಹೇಳಿತ್ತು, ಈ ಸರ್ಕಾರ ವಿದ್ಯಾರ್ಥಿಗಳ ವಿರೋಧ ಇದೆ, ಈ ದೇಶದ ಭವಿಷ್ಯದ ವಿರೋಧ ಇದೆ, ಈ ಸರ್ಕಾರ ದೇಶವನ್ನು ಹಾಳು ಮಾಡ್ತದೆ, ಇದೊಂದು ಸರ್ವಾಧಿ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ, ಸರ್ವಾಧಿಕಾರ ನೇತೃತ್ವದ ಸರ್ಕಾರ. ಈ ಸರ್ಕಾರ ದೇಶದಲ್ಲಿ ಉಳಿದರೆ ಪ್ರಜಾಪ್ರಭುತ್ವ ಉಳಿಯುವುದಿಲ್ಲ ಅಂತೇಳುವ ಮಾತನ್ನು ಹೇಳ್ತಾ ಇದ್ದೆವು. ಇವತ್ತು ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಪ್ರತಿಭಟನೆಗಳು ನಡೆದವು. ಇಂಗ್ಲೆಂಡ್ನಲ್ಲಿ ಪ್ರತಿಭಟನೆ ನಡೆಯಿತು, ಬೇರೆ ಬೇರೆ ಊರಿನಲ್ಲಿ ಪ್ರತಿಭಟನೆ ನಡೆಯಿತು, ವಿದ್ಯಾರ್ಥಿಗಳು ರೊಚ್ಚಿಗೆದ್ದರು. ಈಗ ನರೇಂದ್ರ ಮೋದಿಗೆ ರಾತ್ರಿ ನಿದ್ರೆ ಬೀಳುವುದಿಲ್ಲ. ವಿನಾಯಕ್ ಕುಮಾರ್ ಸೊರಕೆ ಹೇಳಿದಾಗೆ ರಾತ್ರಿಯಲ್ಲಿ ಎದ್ದು ನಿಂತು ಏನು ಮಾಡೋದು, ವಿಡಿಯೋ ಮಾಡೋದು, ರಾತ್ರಿ ಎದ್ದು ವಿಡಿಯೋ ಮಾಡೋದು, ಕನಸಿನಲ್ಲಿ ವಿಡಿಯೋ ಮಾಡೋದು, ಸೆಲ್ಫಿ ಮಾಡೋದು, ಪ್ರಚಾರದ ಮೂಲಕನೇ ಇಡೀ ಪ್ರಪಂಚವನ್ನು ಗೆಲ್ತೇನೆ ಅಂತೇಳಿ ಏನು ಮೋದಿ ಎಣಿಸ್ತಾ ಇದ್ರು. ಇದು ಇವತ್ತು ಮಾಡಿದಂಥ ಅನ್ಯಾಯದಿಂದ ಇಡೀ ಪ್ರಪಂಚದಲ್ಲಿ ಚಾ ತೂ ತೂ ಮೋದಿ ಅಂತ ಹೇಳುವ ಮಟ್ಟಕ್ಕೆ ಬಂದರು, ಚಾ ತೂ ಮೋದಿ ಅಂತೇಳುವ ಮಟ್ಟಕ್ಕೆ ಬಂದರು. ಯಾಕೆ? ಮಕ್ಕಳ ಭವಿಷ್ಯದ ಮೇಲೆ ಚೆಲ್ಲಾಟ ಆಡಿದರು. ಯಾವಾಗ ತಪ್ಪು ಮಾಡಿದಂಥ ಮೋದಿಯವರಿಗೆ ಗೊತ್ತಾಗಿತ್ತು, ನಾನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೇನೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಾನು ವಕೀಲನಾಗಿ ಪ್ರಾಕ್ಟೀಸ್ ಮಾಡಿದವನು. ಫಾಸ್ಟ್ ಟ್ರ್ಯಾಕ್ ಅಂದರೆ ಅದರ ಹಿಂದೆ ಅದು ಸ್ಲೋ ಟ್ರ್ಯಾಕ್ ಅಂತ ಅರ್ಥ. ಅನ್ಯಾಯದ ವಿರುದ್ಧ ಹೋರಾಡುವ ಬದಲು ಅನ್ಯಾಯಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಮೋದಿಯವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಲ್ಲ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೇರ ಹೊಣೆ. ಇವತ್ತು ಯಾವಾಗ ತಪ್ಪನ್ನು ಒಪ್ಪಿಕೊಂಡಿದ್ದಾರೋ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ನರೇಂದ್ರ ಮೋದಿಯವರೇ ರಾಜೀನಾಮೆ ಕೊಡಬೇಕು ಮತ್ತು ಆ ಜಾಗದಿಂದ ಕೆಳಗಿಳಿಬೇಕು. ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡಿದರೆ, ಮಕ್ಕಳ ಶಕ್ತಿಯ ಧ್ವನಿಯನ್ನು ಅಡಗಿಸಿದರೆ ಇಡೀ ಪ್ರಪಂಚ ನಿಮ್ಮ ವಿರುದ್ಧ ಎದ್ದು ನಿಲ್ತದೆ. ಮತ್ತು ಇದು BJPಯ ಡೌನ್ಫಾಲ್ ಅಂದರೆ ಏನು ಹೇಳ್ತಾರೆ, ಅದಕ್ಕೆ BJPಯ ಕೆಳಗಿಳಿಯುವಂಥದ್ದಕ್ಕೆ, ಅದೋ ಪತನಕ್ಕೆ ಇದು ಮೊದಲ ವಿಕೆಟು. ಇನ್ನು ಮುಂದೆ ಎಲ್ಲ ವಿಕೆಟ್ಗಳು ಪತನ ಆಗ್ತದೆ. ಮೋದಿ ಸಹಿತ ಈ ದೇಶದ ಪ್ರಧಾನಮಂತ್ರಿ ಹುದ್ದೆಯಿಂದ ರಾಜೀನಾಮೆ ನೀಡುವ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ನಾನು ಸ್ವಾಗತ ಮಾಡ್ತೇನೆ. ಅದರ ಜೊತೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ನೀವು ಆಫೀಸರ್ಗಳಿಗೆ, ಸೆಕ್ರೆಟರಿಗಳಿಗೆ ಸಸ್ಪೆಂಡ್ ಮಾಡಿದರೆ ಕೂಡದು, ಅದರ ಹಿಂದೆ ಇರುವಂಥ ಶಕ್ತಿಗಳನ್ನು ಗುರುತಿಸಿ ಅವರನ್ನ ಪನಿಷ್ಮೆಂಟ್ ಮಾಡುವವರಿಗೆ ಈ ದೇಶದಲ್ಲಿ ಪ್ರಧಾನಮಂತ್ರಿಯವರು ರಾಜೀನಾಮೆ ಕೊಡಬೇಕು ಅಂತ ಹೇಳೋದು ನನ್ನ ಒತ್ತಡ ಇದೆ. ಉಮರ್ ಖಲೀದ್ನ ಒಂದು ಇದು ಮಾಡ್ತಾ ಇದೆ BJP, ಒಂದು ಆರೋಪಿಯನ್ನಾಗಿ ಮಾಡಿ ಅದನ್ನೇ ಎತ್ತಿ ಹಿಡಿಯುವಂಥ ಪ್ರಯತ್ನ ಮಾಡ್ತಾ ಇದೆ. ಯಾರು ಕಲೀದಿರಲಿ, ಯಾರು ಬಿಲಿದಿರಲಿ, ಅದು ಲೆಕ್ಕ ಅಲ್ಲ. ಈ ದೇಶದಲ್ಲಿ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು ಅಂದರೆ ಅವರು ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಅಂತ ಅರ್ಥ. ಸತ್ಯ ತಪ್ಪನ್ನು ಒಪ್ಪಿಕೊಂಡ ಮೇಲೆ ಯಾವ ನೈತಿಕತೆ ಇದೆ ಆ ಸ್ಥಾನದಲ್ಲಿ ಮುಂದುವರಿಯಲು ದೇಶದ ಪ್ರಧಾನಮಂತ್ರಿಗೆ, ದೇಶದ ಗೃಹ ಮಂತ್ರಿಗೆ ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿದರು, ಕೇಸುಗಳನ್ನು ಹಿಂದೆ ತೆಗೆದುಕೊಳ್ತೇನಿದ್ರು, ಕೈಕಾಲು ಹಿಡಿದ್ರು, ಒತ್ತಡ ಮಾಡಿದರು. ಯುವಕರ ಧ್ವನಿ, ಮಕ್ಕಳ ಧ್ವನಿಯನ್ನು ಅಡಗಿಸಿದರೆ ಇಡೀ ಪ್ರಪಂಚ ಸುಮ್ಮನೆ ಇರೋದಿಲ್ಲ ಅಂತ ಹೇಳೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಎಲ್ಲ ವಿರೋಧ ಪಕ್ಷದವರು ಕೂಡ ಒಗ್ಗಟ್ಟಾಗಿ ಈ ಆಡಳಿತ ಪಕ್ಷದ ದುರಾಡಳಿತ ವಿರುದ್ಧ, ಸರ್ವಾಧಿಕಾರಿ ನೀತಿಯ ಮೋದಿಯವರ ಸರ್ವಾಧಿಕಾರಿ ನೀತಿ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತೇವೆ. ಕೇವಲ ಮೋದಿಯವರ ಈ ಟರ್ಮಲ್ಲಿ ಮಾತ್ರ ಲೀಕ್ ಆಗಿದ್ದಲ್ಲ, 2004ರಿಂದ 2014ರವರೆಗೆ ಲೀಕ್ ಆಗ್ತಾನೆ ಇತ್ತು. ಈಗ ಮೊದಲು ಸ್ಟ್ಯಾಂಡ್ ಕೊಟ್ಟಿಲ್ಲ. ಈಗ ನೀವು ಹೇಳಿದ ಗೊತ್ತು, 2014ರಿಂದ BJP ಆಡಳಿತದಲ್ಲಿದೆ ಅಲ್ವಾ, 153 ಬಾರಿ ಲೀಕೇಜ್ ಆಗಿದೆ. ನಾಟ್ ಓನ್ಲಿ ನೀಟ್, ಬೇರೆ ಎಲ್ಲ ಎಕ್ಸಾಮಿನೇಷನ್ಗಳು, ಯಾವ ಒಳ್ಳೆಯ ಹುದ್ದೆಗಳಿಗೆ, ಉನ್ನತ ಶಿಕ್ಷಣಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಎಲ್ಲದರಲ್ಲಿ ಕೂಡ ಇವತ್ತು 153 ಬಾರಿ ಇವತ್ತು ಪೇಪರ್ ಲೀಕೇಜ್ ಆಗಿದೆ ಅಲ್ವಾ. ಅದಕ್ಕೆ ಮೋದಿ ನೇರ ಹೊಣೆ ಅಲ್ವಾ, ಅವರ ಶಿಕ್ಷಣ ಸಚಿವರು ಹೊಣೆ ಅಲ್ವಾ, ಗೃಹ ಸಚಿವರು ಹೊಣೆ ಅಲ್ವಾ.
ಇವತ್ತು ಮಕ್ಕಳ ಧ್ವನಿಯನ್ನು ಅಡಗಿಸಲಿಕ್ಕೆ ನೀವು ಲಾಠಿ ಪ್ರಹಾರ ಮಾಡ್ತೀರಿ, ಗ್ಯಾಸ್ ಬಿಡ್ತೀರಿ, ಬಂದೂಕು ಬಿಡ್ತೀರಿ. ಇದು ಏನು ತೋರಿಸ್ತದೆ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಚೆಲ್ಲಾಟ ಆಡ್ತೀರಿ. ದೇಶಕ್ಕೆ ಭವಿಷ್ಯವನ್ನು ನಿರ್ಮಾಣ ಮಾಡುವ ವಿದ್ಯಾರ್ಥಿಗಳ ವಿರುದ್ಧ ನೀವು ಹೋರಾಟ ಮಾಡ್ತೀರಿ ಅಂತ ಆದರೆ ನೀವು ಈ ದೇಶದಲ್ಲಿ ಆಡಳಿತ ನಡೆಸಲು ನಾಲಾಯಕು, ರಾಜೀನಾಮೆ ಕೊಡಿ, ನಡೆಯಿರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ಮಕಾಂಡ ಆಗ್ತಾ ಇದೆ, ಈಗ ಯಾರು ರಾಜೀನಾಮೆ ಕೊಡ್ತಾರೆ ಅಂತ ಪ್ರಶ್ನೆ. KPSCಗೂ ನೀಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. KPSC KPSCಗೆ ಅದು ನಾವು ಎಲ್ಲದಕ್ಕೂ ಮಾಡಿದ್ದೇವೆ, ಎಲ್ಲವೂ ತನಿಖೆ ಮಾಡಿದೆ. BJP ಆಡಳಿತದಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ ಆಯಿತು, ಏನಾಯಿತು? ಟೀಚರ್ಸ್ ಎಕ್ಸಾಮಿನೇಷನ್ ಆಯಿತು, ಏನಾಯಿತು? ಪ್ರತಿಯೊಂದರಲ್ಲಿಯೂ BJP ಆಡಳಿತ ಎಲ್ಲಿತ್ತೋ ಅಲ್ಲಿ ಲೀಕೇಜು, ಭ್ರಷ್ಟಾಚಾರ, ಪೇಪರ್ ಲೀಕೇಜು ಇದೆಲ್ಲವೂ ನಿರಂತರವಾಗಿ ನಡೆದಿದೆ. ಹಾಗಾಗಿ ರಾಜೀನಾಮೆ ನೀಡಲು, ಆಡಳಿತ ನಡೆಸಲು ನಾಲಾಯಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 12 ವರ್ಷಗಳಲ್ಲಿ 90,000 ಶಾಲೆಗಳು ಮುಚ್ಚಿವೆ ದೇಶದಲ್ಲಿ. ಅವ್ರದ್ದೇ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 2.5 ಕೋಟಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ ಕಳೆದ 12 ವರ್ಷಗಳಲ್ಲಿ. ವಿದ್ಯಾಭ್ಯಾಸದ ಮಹತ್ವನೇ ಗೊತ್ತಿಲ್ಲದವರು ಇವತ್ತು ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಯಾವ ರೀತಿಯ ವಿದ್ಯಾಭ್ಯಾಸ ಕೊಡಲಿಕ್ಕೆ, ಫೇಕ್ ಸರ್ಟಿಫಿಕೇಟ್ ಮುಖಾಂತರ ಡಿಗ್ರಿ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಬಂದಂಥ ಪ್ರಧಾನಮಂತ್ರಿಗಳು ಅವರು ಯಾವ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯತೆ ಉಂಟು? ಇಂಥ ಸಮಯದಲ್ಲಿ ಇವತ್ತು ಅವರ ಬಂಡವಾಳ ಹೊರಗಡೆ ಬರುವಂಥ ಅವಕಾಶ ಆಗಿದೆ. ಹೆಚ್ಚಿನ ಅಂಶ ಇವತ್ತೇನು ಎಲ್ಲ ಕಳ್ಳತನ, ಮತ ಕಳ್ಳತನ, ಅದೇ ರೀತಿಯಲ್ಲಿ ಇವತ್ತು ರಾಮನ ಹುಂಡಿಯಲ್ಲಿ ಅದಕ್ಕೆ ಕಾಣಿಕೆಯನ್ನು ಕಳ್ಳತನ, ಅದೇ ಮಕ್ಕಳ ಭವಿಷ್ಯವನ್ನು ಕಳ್ಳತನ ಮಾಡುವಂಥ ಕೆಲಸ ಕಾರ್ಯ ಏನು ಮಾಡ್ತಾ ಇದ್ದಾರೆ. ಪ್ರಥಮ ವಿಕೆಟ್ ಅದಕ್ಕೋಸ್ಕರ ಇವತ್ತು ಬಿದ್ದಿದೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ, ಮುಂದುವರಿಸಿಕೊಂಡು ನಮ್ಮ ವಿದ್ಯಾರ್ಥಿನಿಯರ ಮೇಲೆ ಏನು ದೌರ್ಜನ್ಯ ಆಗಿದೆ, ದೇಶದಲ್ಲಿ ಎಂದೂ ನಡೆದಂಥ ದೌರ್ಜನ್ಯ ಆಗಿದೆ, ಅವರ ಭವಿಷ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡುವಂಥ ಕೆಲಸ ಕಾರ್ಯ ಏನಾಗಿದೆ. ಕಳೆದ 23 ಲಕ್ಷ ಜನ ಪರೀಕ್ಷೆ ಕೂತರು, ನೀಟ್ ಪರೀಕ್ಷೆಗೆ. ಮೊನ್ನೆ ಮತ್ತೊಂದು ಎಕ್ಸಾಮಿನೇಷನ್ ಮಾಡಿದ್ರಲ್ಲ, ಅದರಲ್ಲಿ ಎಷ್ಟು ಇವತ್ತು 19 ಲಕ್ಷ ಮಾತ್ರ ಮಕ್ಕಳು ಕೂತದ್ದು. ಅದರಲ್ಲೂ ಕೂಡ ಅದರಲ್ಲಿ ಒಳ್ಳೆ ಮಾರ್ಕ್ ಸಿಕ್ಕಿದಂಥ ಮಕ್ಕಳಿಗೆ ಇವತ್ತು ಕಡಿಮೆ ಮಾರ್ಕ್ ತಗೊಳ್ಳುವಂಥ ಅವಕಾಶ ಆಗಿದೆ ಈ ಪರೀಕ್ಷೆಯಲ್ಲಿ. ಒಂದು ರೀತಿಯಲ್ಲಿ ಮಾನಸಿಕವಾಗಿಯೇ ಮಕ್ಕಳ ಇವತ್ತು ಆ ರೀತಿಯ ವಿದ್ಯುತ್ತನ್ನು ಇವತ್ತು ಕುಂಠಿತ ಮಾಡುವಂಥ ಕೆಲಸ ಕಾರ್ಯ ಈ ಸರ್ಕಾರ ಮಾಡಿದೆ. ಇವಾಗ ದಿಸ್ ಈಸ್ ದ ಬಿಗಿನಿಂಗ್ ಅಂತ ಹೇಳ್ತೇನೆ ನಾನು. ಪ್ರಾರಂಭ, ಡೌನ್ಫಾಲ್ ಇದು ಪ್ರಾರಂಭ ಆಗಿದೆ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ಈಗ ನಿತಿನ್ ಗಡ್ಕರಿ ಅವ್ರದ್ದು ಹೊರಗೆ ಬರ್ಬೋದು. ಬೇರೆ ಬೇರೆ ಮಂತ್ರಿಗಳು ಏನೇನು ಮಾಡಿದ್ದಾರೆ ಅದೆಲ್ಲ ಹೊರಗೆ ಬಂದು, ನಮ್ಮ ಹರ್ದೀಪ್ ಸಿಂಗ್ ಪುರಿ ಅವ್ರದ್ದೆಲ್ಲ ಹೊರಗೆ ಬಂದಾಗ 1 ವಿಕೆಟ್ ಮಾತ್ರ ಬಿದ್ದದ್ದು. ಈಗ ಇನ್ನೆಷ್ಟು ವಿಕೆಟ್ ಬೀಳ್ತದೆ ಗೊತ್ತಿಲ್ಲ. ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥದ್ದು ಮಕ್ಕಳು, ವಿದ್ಯಾರ್ಥಿಗಳು. ಅದಕ್ಕೆ ಉಚ್ಚ ನ್ಯಾಯಾಲಯದ ಒಂದು ಸ್ಟ್ಯಾಂಪನ್ನು ಹಾಕಿದ್ರು, ಕಾಕ್ರೋಚ್ ಅಂತ ಹೇಳಿ. ಅದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿ ಪ್ರಾರಂಭ ಮಾಡಿದ್ರು ಇವರು ಮಕ್ಕಳು. ಮೊನ್ನೆ ಒಬ್ಬರು ಗೋವಾದ ಒಬ್ಬರು ಮುಖಂಡರು, BJP ಮುಖಂಡರು ಹೇಳ್ತಾರೆ, ಇವರು ಕಾಕ್ರೋಚ್ ಮಾತ್ರ ಅಲ್ಲ ಟರ್ಮೈಟ್ ಅಂತ. ಕಾಕ್ರೋಚ್ ಮತ್ತು ಟರ್ಮೈಟ್ ಒಟ್ಟಾದಾಗ ಇಡೀ ಅವರದ್ದು ಕಟ್ಟಡವೇ ಕುಸಿದು ಹೋಗುವ ಸಾಧ್ಯತೆಗಳಿದೆ ಅಲ್ವಾ. ಟರ್ಮೈಟ್ ಏನಿದೆ ಸಾಧಾರಣ ಚಿಕ್ಕದಾದರೂ ಸಹ ಇವರು ಮಾಡಿದ ತಪ್ಪನ್ನು ಒಪ್ಪಿಕೊಂಡದ್ದು ಒಂದು. ಇನ್ನು ಮುಂದೆ ಏನಾಗಬೇಕು ಅನ್ನುವಂಥದ್ದು. ಈಗ ಗಂಗ್ವಾರ್ ಅವರನ್ನು ಅಲ್ಲಿ ತಂದು ಎಜುಕೇಷನ್ ಸೆಕ್ರೆಟರಿಯಾಗಿ ಕೂರಿಸಿದ್ದಾರೆ. ಅವರ ಮೇಲೆ ಹಲವು ಅಪವಾದ ಇದೆ ಅಂತ, ಭ್ರಷ್ಟಾಚಾರದ್ದು. ಅಂಥವ್ರನ್ನ ತಂದು ಕೂರಿಸಿದ್ದಾರೆ ಇವರು ಸೆಕ್ರೆಟರಿಯಾಗಿ. ಅದು ಯಾಕೆ ಇದನ್ನು ಮುಚ್ಚಿ ಹಾಕ್ಲಿಕ್ಕೆ ತಂದು ಕೂರಿಸಿದಾರ ಅಂತ ನಮ್ಮದು ಪ್ರಶ್ನೆ ಅವರಿಗೆ. ಸರ್, ಈಗ ಉಮರ್ ಖಲೀದನ್ನು ಭಯೋತ್ಪಾದಕ, ಅವನಿಗೆ ಸಪೋರ್ಟ್ ಮಾಡ್ತೀರಿ, ಅವನ ಫ್ಲೆಕ್ಸ್ ಹಿಡಿತೀರಿ ಅಂತ ಬಿಂಬಿಸ್ತಾ ಇದೆ BJP. ಉಮರ್ ಖಾಲಿದ್ ಅವ್ರದ್ದು ಪಾಪ ಕೋರ್ಟ್ನಲ್ಲಿದೆ. ಅದ್ರ ಬಗ್ಗೆ ನಾವು ಹೆಚ್ಚು ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯ. ಒಂದು ವೇಳೆ ಕೋರ್ಟ್ನ ಇಲ್ಲದಿದ್ದರೆ ನಾನು ಅದಕ್ಕೂ ಹೇಳ್ತಾ ಇದ್ದೆ ಏನು ಉತ್ತರವನ್ನು ಹೇಳಬೇಕು ಅಂತ. ಅದು ನ್ಯಾಯಾಲಯದ ಮೇಲೆ ಮುಂದೆ ಇದ್ದಾಗ ನಾವು ಅದಕ್ಕೆ ಉತ್ತರವನ್ನು ಹೇಳಲಿಕ್ಕೆ. ಅದೇ ಇಷ್ಟು ವರ್ಷಗಳ ಕಾಲ ಎಂತೆಂಥ ಕೇಸ್ನಲ್ಲಿ ಬೇಲನ್ನು ಕೊಟ್ಟಂತ ನಾವು ಕಂಡಿದ್ದೇವೆ. ಇವರ ಕೇಸ್ನಲ್ಲಿ ಯಾಕೆ ಇಷ್ಟು ವರ್ಷಗಳ ಕಾಲ ಕೊಡಲಿಲ್ಲ ಅನ್ನುವಂಥದ್ದು ಎಲ್ಲರ ಜನರ ಪ್ರಶ್ನೆ. ಅದಕ್ಕೆ ನ್ಯಾಯಾಲಯವೂ ಉತ್ತರ ಹೇಳಬೇಕಾಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ BJP ವಿರುದ್ಧ ಮಾತಾಡಿದರೆ ನಾವು ದೇಶದ್ರೋಹಿಗಳೇ. ಅವರ ಸ್ಲೋಗನ್ ಪ್ರತಿಭಟನೆ ಒಳ್ಳೆಯ ಹಾದಿಯಲ್ಲಿ ಹೋಗ್ತಾ ಇತ್ತು. ಅದರ ನಡುವೆ ಈಗ ಒಂದಷ್ಟು ಮಾತುಗಳು ನಮ್ಮ ಮಧ್ಯಪ್ರದೇಶದಿಂದ, ಅಂದರೆ ಇಸ್ರೇಲಿಂದ ಫಂಡಿಂಗ್ ಆಗಿರುವಂಥದ್ದು, ಇಂಥ ಎಲ್ಲ ಮಾತುಗಳು ಬರ್ತಾ ಇದೆ. ಅದು ಕೂಡ ಹೊರಗೆ ಬರ್ಬೋದಾ ಅಂತ. ಯಾವುದು ತಪ್ಪು, ಯಾರು ತಪ್ಪು ಮಾಡಿದರೂ ತಪ್ಪೇ ಹೊರಗೆ ಬರಲಿ.
ಅವ್ರು ಹೇಳುವಂಥದ್ದು ಮಾತ್ರ ಅಲ್ಲ, ತೋರಿಸ್ಬೇಕು. ಅದಕ್ಕೆ ಇವತ್ತು ಯಾರು ಹೇಳಿದರು, ಅದು ಫುಡ್ಡನ್ನು ಕೊಡುವಂಥದ್ದು ಆನ್ಲೈನ್ ಬರ್ತಾ ಇದೆ ಅಂತ ಹೇಳಿದರು. ಅದೇ ಕೇವಲ ಇವರು ಅಪಾದನೆಯನ್ನು ಹಾಕೋದು ಬಿಟ್ಟರೆ ಪ್ರೂವ್ ಮಾಡಬೇಕಲ್ಲ. ಕೇಂದ್ರ ಸರ್ಕಾರ ಅವರ ಕೈಯಲ್ಲಿದೆ, ಅದರ ಇಂಟೆಲಿಜೆನ್ಸ್ ಅವರ ಕೈಯಲ್ಲಿದೆ, ಡೆಲ್ಲಿ ಪೊಲೀಸು ಅವರ ಕೈಯಲ್ಲಿರುವಂಥದ್ದು. ಹಾಗಾದರೆ ಅದರಲ್ಲಿ ಎರಡು ಭಾಳ ಪ್ರಮುಖವಾಗಿ ನಾವು ಪ್ರಶ್ನೆ ಮಾಡಬೇಕಾದದ್ದು, ಅವರು ಏನೂ ತಿಳ್ಕೊಳ್ಳದೆ ಮಾತಾಡ್ತಾರೆ ಅನ್ನೋದಕ್ಕೆ ಪಾರ್ಲಿಮೆಂಟ್ನಲ್ಲಿ ಸಾವರ್ಕರ್ ಅವರು ನಿಧನರಾದಾಗ ಏನು ಅವರಿಗೆ ಶ್ರದ್ಧಾಂಜಲಿಯನ್ನು ಕೊಡಲಿಕ್ಕೆ ನೆಹರು ಅವರು ಬಿಡಲಿಲ್ಲ. ನೆಹರು ಅವರು ಸದ್ದದ್ದು 64ರಲ್ಲಿ, ಸಾವರ್ಕರ್ ಕತ್ತದ್ದು 66ರಲ್ಲಿ. ಅದು ಒಂದಾಯ್ತಾ. ನೆನ್ನೆ ಇನ್ನೊಂದು ಹೋಮ್ ಮಿನಿಸ್ಟ್ರ್ ಒಂದು ಹೇಳಿಕೆಯನ್ನು ಕೊಡಿ ಸರ್ದಾರ್ ಪಟೇಲ್ ಬಗ್ಗೆ. ಅವರಷ್ಟೊತ್ತಿಗೆ ಸತ್ತಾಗಿತ್ತು. ಇವರು ಇವತ್ತು ಹೇಳಿಕೆಯನ್ನು ಕೊಡ್ತಾರೆ. ಅದರರ್ಥ ಇವರು ಶಿಕ್ಷಣ ಅಂದರೆ ಯಾವುದು ಶಿಕ್ಷಣದ ಬಗ್ಗೆ ಮಾತ್ರ ಅಲ್ಲ, ಜ್ಞಾನದ ಕೊರತೆಯೂ ಇದೆ. ತಿಳ್ಕೊಳ್ಳದೆ ಮಾತಾಡುವಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಅವ್ರು ನಿಲ್ಲಿಸಬೇಕಾಗ್ತದೆ. ಏನೂ ತಿಳಿಯದೆ ಯಾರ್ಯಾರ ಮೇಲೆ ಹೇಳಿಕೆಗಳನ್ನು ಕೊಡುವಂಥದ್ದು ಇದೆಯಲ್ಲ, ತಪ್ಪಾಗ್ತದೆ. ಸ್ವಲ್ಪ ಆದರೂ ಸಹ ವಿಷಯವನ್ನು ತಿಳಿದ ಅಟ್ಲೀಸ್ಟ್ ಅವರ ಸೆಕ್ರೆಟರೀಸ್ ಇರ್ತಾರೆ, ಫೀಡ್ಬ್ಯಾಕ್ ಕೊಡಲಿಕ್ಕೆ ಯಾರಾದರೂ ಇರೋದಿಲ್ವಾ, ಅಡ್ವೈಸ್ ಅವರನ್ನು ಕೇಳದೆ ಇವರು ಯಾಕೆ ತಪ್ಪು ಹೇಳಿಕೆಗಳನ್ನು ಕೊಡ್ತಾರೆ ನನಗಿಂತೂ ಅರ್ಥ ಆಗ್ತದೆ.